ಇನ್ನೊಂದು ಕಡೆಗೆ ಕನ್ನಡ ಚಿತ್ರರಂಗದ ಯಜಮಾನ ಡಾಕ್ಟರ್ ವಿಷ್ಣುವರ್ಧನ್ ಅವ್ರನ್ನ ಕನ್ನಡ ಚಿತ್ರರಂಗದ ಯಜಮಾನ ಅಂತ ಕರೆಯೋದು ಬಿಟ್ಬಿಡಕ್ಕೆ ಅವ್ರಿಗೆ ಅವರೇ ಯಜಮಾನ. ಅವ್ರನ್ನ ಪ್ರೀತಿಸುವವರಿಗೆ ಅವ್ರ ಯಜಮಾನ, ಕನ್ನಡ ಚಿತ್ರರಂಗಕ್ಕಲ್ಲ. ಆ ಚಿತ್ರರಂಗಕ್ಕೆ ಯಜಮಾನ ನಿಜವಾಗಿಯೂ ಕೂಡ ಆಗೋದಾಗಿದ್ದರೆ ಇವತ್ತು ಇಲ್ಲಿಯವರೆಗೂ ಈ ಪರಿಸ್ಥಿತಿಗೆ ತಂದಿಡ್ತಾ ಇರಲಿಲ್ಲ. ಅವ್ರ ನಿಧನರಾದ ನಂತರವೂ ಕೂಡ ಇದ್ದಾಗ ಅವರ ಹಾಕ್ತಾ ಇದ್ದಂಥ ಫ್ಲೆಕ್ಸ್ಗಳನ್ನು ಕಿತ್ತು ಹಾಕುವಂಥದ್ದು, ಕಟೌಟ್ಗಳನ್ನು ಕಿತ್ತು ಹಾಕುವಂಥದ್ದು ಮಾಡಿದರು. ಈಗ ಜೀವಂತ ಇದ್ದಾಗ ಅವರನ್ನು ನಡೆಸ್ಕೊಂಡಂಥ ರೀತಿಗೂ ಮತ್ತು ಅವ್ರ ನಿಧನರಾದ ನಂತರವೂ ಕೂಡ ಅವ್ರನ್ನ ನಡೆಸ್ಕೊಂಡಂಥ ರೀತಿಗೂ ಏನು ವ್ಯತ್ಯಾಸ ಇದೆ? ಅವತ್ತು ಕಟೌಟ್ ಕಿತ್ತಾಕಿದ್ರು, ಅವತ್ತು ಸಮಾಧಿಯನ್ನು ಕಿತ್ತಾಕಿದ್ರು. ಒಂದು ಸಮಾಧಿಯೂ ಕೂಡ ಜಾಗ ಕೊಡದೇ ಇರುವಂಥ ಪರಿಸ್ಥಿತಿ ಇಲ್ಲಿ ಸರ್ಕಾರವೂ ಕೂಡ ಇದೆ, ಕನ್ನಡ ಚಿತ್ರರಂಗವೂ ಕೂಡ ಇದೆ. ಇವತ್ತು ಹೈಕೋರ್ಟ್ ಸೂಚನೆಯ ಮೇರೆಗೆ ಸಮಾಧಿಯನ್ನು ರಾತ್ರೋರಾತ್ರಿ ಒಡೆದು ಹಾಕಿದ್ದಾರೆ. ಅವರ ಅಭಿಮಾನಿಗಳೆಲ್ಲ ಬಂದು ಪ್ರತಿಭಟನೆ ಮಾಡಿದರು, ಕಣ್ಣೀರು ಹಾಕಿದರು, ಹತ್ತರು. ಏನು ಪ್ರಯೋಜನ ಆಗಲಿಲ್ಲ. ಪೊಲೀಸರನ್ನು ವಶಕ್ಕೆ ಪಡ್ಕೊಂಡು ಕರ್ಕೊಂಡು ಹೋದರು. ಆಗಿರೋ ಕಥೆ ಇದೆ. ಕೆಂಗೇರಿಯಲ್ಲಿರುವಂತಹ ನನಗೆ ಅನ್ನ ಕೊಟ್ಟಂತಹ, ನನಗೆ ಸೂರು ಕೊಟ್ಟಂತಹ, ನಮಗೆ ಹೆಸರು ತಂದುಕೊಟ್ಟಂತಹ ನನ್ನ ಯಜಮಾನ ಏನಿದ್ರು ಅವರ ಹೆಸರನ್ನು ಹೇಳೋದಕ್ಕೂ ಇವತ್ತು ನಾವು ಗೌರವದಿಂದ ಮಾತಾಡಕ್ ಬರಲ್ಲ. ಅಂತ ದೇವರ ಒಂದು ಗುಡಿಯನ್ನ ಇವತ್ತು ನೆಲಸಮ ಮಾಡಿದ್ದಾರೆ. ಅಲ್ಲಿ ಕಾಣ್ತಾ ಇದೆಯಲ್ಲ, ನೆಲ ಸಮ ಮಾಡಿದಾರಲ್ಲ, ಆ ಜಾಗ ನನ್ನ ಯಜಮಾನರು ಮಲಗಿದಂತಹ ಜಾಗ. ಅಲ್ಲೊಂದು ಪುಟ್ಟ ಗುಡಿ ಇತ್ತು, ಅಲ್ಲೊಂದು ಸಣ್ಣ ಗೋಪುರ ಇತ್ತು. ಆ ಗೋಪುರನ ನಿನ್ನೆ ರಾತ್ರಿ ನೆಲಸಮ ಮಾಡಿದ್ದಾರೆ. ಇಲ್ಲಿ ಬಂದ್ರೆ ನಮ್ಮ ಯಜಮಾನನ್ನ ನೋಡೋದಕ್ಕೂ ಕೂಡ ಗೇಟನ್ನ ತೆಗಿತಾ ಇಲ್ಲ. ಒಳಗಡೆ ಪೊಲೀಸರು ಸರ್ಪಗಾವ್ ಹಾಕೊಂಡು ಕೂತಿದ್ದಾರೆ. ಆರಕ್ಷಕರು ಮುಂದೆ ಗೇಟ್ ಅಲ್ಲಿ ಬ್ಯಾರಿಕೇಡ್ಸ್ಗಳು ಹಾಕಿದ್ದಾರೆ. ಅಪ್ಪಾಜಿಯ ಪುಣ್ಯ ಭೂಮಿಯನ್ನು ಎತ್ತಿದಾರಲ್ಲ ಇವರು. ಏನ್ ಮಾಡಿದ್ದಾರೆ? ಯಾರು ಪರ್ಮಿಷನ್ ಕೊಟ್ಟಿದ್ದು? ಅಪ್ಪಾಜಿ ಪುಣ್ಯ ಭೂಮಿ ಎತ್ತಕೋಸ್ ಯಾರು ಪರ್ಮಿಷನ್ ಕೊಟ್ಟಿದ್ದು? ಕೋರ್ಟ್ ರಾಡ್ ಇದೆಯಾ ಎತ್ತಬೇಕು ಅಂತ ಹೇಳಿ ಇದೆಯಾ? ಯಾರಿಗಾರ ಮೋಸ ಮಾಡಿದಾರಾ? ಯಾರಿಗಾರ ಅನ್ಯಾಯ ಮಾಡಿದಾರಾ? ಯಾರ ತಿಂದಿದಾರಾ? ಯಾರ್ದ ತಲೆ ಹೊಡೆದಿದ್ದಾರಾ? ಹೇಳಿ ಸರ್, ಹೇಳಿ. ಇದು ನಮಗೆ ಆಗ್ಬೇಕಾ? ವಿಶ್ವಾಭಿಮಾನಿಗಳಿಗೆ ಆಗ್ಬೇಕಾ? ಆಗ್ಬೇಕಾ? ನಮಗೆ ಆಗ್ಬೇಕಾ? ಹೇಳಿ. ಯಾರು ಎತ್ತಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೋ? ಯಾರು? ನಮಗೆ ನೋವಾಗಿದೆ ಸರ್, ನಮಗೆ ನೋವಾಗಿದೆ. ಕೊಟ್ಟಾದ್ಮೇಲೆ ಮತ್ತೆ ಮೈಸೂರಿಗೆ ಆದ್ರು. ಆಮೇಲೆ ಇಲ್ಲಿ ಜಾಗ ಕೊಡ್ತೀವಿ, ಇಲ್ಲಿ ಬೇಡ ನಮ್ಗೆ ಇಲ್ಲೇ ಇರಲಿ ಅಂತ ಕೇಳ್ದ. ಇಲ್ಲೇ ಮನುಷ್ಯ ಕಡೆ ಕೊಡ್ತೀವಿ ಅಂದ್ರು. ಅವಾಗ ಆಗ್ಲಿಲ್ಲ. ಹೌದೌದೌದು, ಆಗಿರಲಿಲ್ಲ. ಆಮೇಲೆ ಅಲ್ಲಾದ್ಮೇಲೆ ಇವಾಗ ಈ ಥರ ಆಗಿದೆ. ಅವಾಗ ಅಮೌಂಟ್ ಇಸ್ಕೊಂಡಿಲ್ವ ಅವರು? ಅಮೌಂಟ್ ಇಸ್ಕೊಂಡಿದ್ದಾಗ ಅವ್ರು ಯಾರು ಸೇಮ್ ಇದ್ರಲ್ಲ, ಅವಾಗ ಅಮೌಂಟ್ ಇಸ್ಕೊಂಡಿರ್ಲ ಅವರು? ಅಮೌಂಟ್ ಇಸ್ಕೊಂಡು ಇವಾಗ ಯಾಕೆ ಈ ಥರ ಮಾಡ್ತಾರೆ ಇವಾಗ? ಮೈಸೂರು ಇವಾಗ ಈ ಮೈಸೂರವ್ರದ್ದು ಜಮೀನು ಅವ್ರ ಕಡೆ ಪಾಪ ಬಿಟ್ಕೊಟ್ಟವ್ರು. ಅವರು ಲ್ಯಾಂಡ್ ಒನ್ ಅವರು ಮೈಸೂರವ್ರು ಇವ್ರದ್ದು ಅವ್ರು ಬಿಟ್ಕೊಟ್ಟಿದ್ದಾರೆ. ಅವಾಗ ಅಮೃತಸರ ಇದ್ದಾಗ ಮಾಡ್ಕೊಟ್ಟಿದ್ದೀವಿ. ಹಂಗಾರೆ ಅಲ್ಲೇ ಕಂಟಿನ್ಯೂಸ್ ದುಡಿಯೋ ಹಾಕೋತಾಯ್ತಲ್ಲ. ಅವಾಗ ಎಲ್ಲ ಹಾಕ್ಮೇಲೆ ಅವ್ರನ್ನ ಅಲ್ಲೇ ಹಾಕ್ಬೇಕಾಯ್ತಾನೆ. ಜಾಗ ಕೊಟ್ಟಿರ ನಾವೇನೋ ಇದು ಮಾಡ್ತಾ ಇದ್ರ ನಾವು ಅದು ಇನ್ನ ಚೆನ್ನಾಗಿ ಮಾಡಿದ್ರೆ ಇನ್ನ ಡೆವಲಪ್ ಆಗಿರೋದು.